ಒಂದಾನೊಂದು ಕಾಲದಲ್ಲಿ ದೇವತೆಗಳಿಗೂ ಋಷಿಗಳಿಗೂ ಭಾರಿ ಸಂಕಟ ಉಂಟಾಯಿತು. ಭಂಡಾಸುರ ಎಂಬ ಅಸುರನು ತನ್ನ ತಪಸ್ಸಿನಿಂದ ಮಹಾಶಕ್ತಿಯನ್ನು ಪಡೆದು ದೇವಲೋಕವನ್ನೇ ಕಾಡಲು ಆರಂಭಿಸಿದನು. ಅವನು ಎಷ್ಟೋ ಯಜ್ಞಗಳನ್ನು ನಿಲ್ಲಿಸಿದನು. ದೇವತೆಗಳು ಭಯದಿಂದ ನಡುಗತೊಡಗಿದರು. ಇಂದ್ರನಿಗೂ ಅವನನ್ನು ಎದುರಿಸುವ ಶಕ್ತಿ ಇರಲಿಲ್ಲ. ಆ ಸಮಯದಲ್ಲಿ ಎಲ್ಲಾ ದೇವತೆಗಳು ಸೇರಿ ಪರಮಶಿವ ಮತ್ತು ಪರಾಶಕ್ತಿಯನ್ನು ಪ್ರಾರ್ಥಿಸಿದರು. ಅಮ್ಮ, ನಮ್ಮನ್ನು ರಕ್ಷಿಸು ಎಂದು ಬೇಡಿಕೊಂಡರು. ಆಗ ಬ್ರಹ್ಮಾಂಡವೆಲ್ಲಾ ಪ್ರಕಾಶದಿಂದ ತುಂಬಿತು. ಆ ಮಹಾಪ್ರಕಾಶದ ಮಧ್ಯದಿಂದ ಒಂದು ಅದ್ಭುತ ದಿವ್ಯರೂಪ ಪ್ರತ್ಯಕ್ಷವಾಯಿತು. ಆಕೆ ಶ್ರೀ ಲಲಿತಾ ತ್ರಿಪುರಸುಂದರಿ ದೇವಿ. ಆಕೆಯ ಮುಖ ಚಂದ್ರನಂತೆ ಪ್ರಕಾಶಿಸುತ್ತಿತ್ತು. ಕಣ್ಣುಗಳಲ್ಲಿ ಕರುಣೆ ತುಂಬಿತ್ತು. ಕೆಂಪು ಬಣ್ಣದ ವಸ್ತ್ರ ಧರಿಸಿ ರತ್ನಗಳಿಂದ ಅಲಂಕರಿಸಿಕೊಂಡು ಸಿಂಹಾಸನದ ಮೇಲೆ ಕುಳಿತಿದ್ದಳು. ದೇವತೆಗಳು ಆಕೆಯನ್ನು ನೋಡಿ ನಮಸ್ಕರಿಸಿ ಸ್ತುತಿಸಿದರು. ಲಲಿತಾಂಬಿಕೆ ಮೃದುವಾಗಿ ನಗುತ್ತ, ಭಯಪಡಬೇಡಿ, ಧರ್ಮವನ್ನು ಕಾಪಾಡುವುದು ನನ್ನ ಕರ್ತವ್ಯ ಎಂದು ಹೇಳಿದರು. ಆಮೇಲೆ ದೇವಿಯವರು ತನ್ನ ಸೇನೆಯನ್ನು ಸಿದ್ಧಪಡಿಸಿದರು. ಮಂತ್ರಿಣಿ ದೇವಿ, ದಂಡಿನಾಥ ದೇವಿ ಮತ್ತು ಅನೇಕ ಶಕ್ತಿಗಳು ದೇವಿಯೊಂದಿಗೆ ಸೇರಿದರು. ದೇವಿಯ ರಥವು ಶ್ರೀಚಕ್ರದ ರೂಪದಲ್ಲಿತ್ತು. ಆ ರಥದ ಪ್ರಕಾಶವೇ 1000 ಸೂರ್ಯರ ಬೆಳಕಿಗಿಂತ ಹೆಚ್ಚು ಹೊಳೆಯುತ್ತಿತ್ತು. ಭಂಡಾಸುರನಿಗೆ ಈ ಸುದ್ದಿ ತಲುಪಿತು. ಅವನು ಕೋಪದಿಂದ ನಕ್ಕು, ನನ್ನನ್ನು ಯಾರೂ ಜಯಿಸಲು ಸಾಧ್ಯವಿಲ್ಲ ಎಂದು ಗರ್ಜಿಸಿದನು. ಅವನು ತನ್ನ ರಾಕ್ಷಸ ಸೇನೆಯನ್ನು ಕಳುಹಿಸಿದನು. ಯುದ್ಧ ಪ್ರಾರಂಭವಾಯಿತು. ದೇವಿಯ ಸೇನೆ ಧರ್ಮಕ್ಕಾಗಿ ಹೋರಾಡಿತು. ಆಕಾಶದಲ್ಲಿ ಶಂಖನಾದ ಮೊಳಗಿತು. ಭೂಮಿ ಕಂಪಿಸಿತು. ಭಂಡಾಸುರನು ಅನೇಕ ಮಾಯಾಸ್ತ್ರಗಳನ್ನು ಬಳಸಿದನು. ಆದರೆ ಲಲಿತಾದೇವಿಯ ಕರುಣೆ ಮತ್ತು ಶಕ್ತಿ ಅವನ್ನೆಲ್ಲ ನಾಶ ಮಾಡಿತು. ದೇವಿಯ ಕಣ್ಣುಗಳಿಂದ ಹೊರಟ ಜ್ಯೋತಿ ಅಂಧಕಾರವನ್ನು ದೂರ ಮಾಡಿತು. ಕೊನೆಗೆ ಲಲಿತಾದೇವಿಯವರು ಮಹಾ ಅಸ್ತ್ರವನ್ನು ಪ್ರಯೋಗಿಸಿದರು. ಆ ದಿವ್ಯ ಶಕ್ತಿಯ ಮುಂದೆ ಭಂಡಾಸುರನ ಅಹಂಕಾರ ಕರಗಿ ಹೋಯಿತು. ಅವನು ಯುದ್ಧದಲ್ಲಿ ಸೋತು ನಾಶವಾಯಿತು. ದೇವತೆಗಳು ಸಂತೋಷದಿಂದ ಜಯಘೋಷ ಮಾಡಿದರು. ಇಂದ್ರನು ಕೈಮುಗಿದು, ಅಮ್ಮ, ನೀವೇ ಲೋಕಮಾತೆ, ನೀನೇ ಶಕ್ತಿ ಎಂದು ಪ್ರಾರ್ಥಿಸಿದನು. ಲಲಿತಾಂಬಿಕೆ ಆಶೀರ್ವದಿಸಿ, ಯಾರು ಭಕ್ತಿಯಿಂದ ನನ್ನನ್ನು ಸ್ಮರಿಸುತ್ತಾರೋ ಅವರಿಗೆ ನಾನು ಧೈರ್ಯ, ಜ್ಞಾನ ಮತ್ತು ಶಾಂತಿ ನೀಡುತ್ತೇನೆ ಎಂದರು. ಆ ದಿನದಿಂದ ದೇವತೆಗಳು ಲಲಿತಾ ಸಹಸ್ರನಾಮವನ್ನು ಪಠಿಸಲು ಪ್ರಾರಂಭಿಸಿದರು. ಭಕ್ತರು ಶುಕ್ರವಾರಗಳಲ್ಲಿ ಮತ್ತು ನವರಾತ್ರಿಯಲ್ಲಿ ವಿಶೇಷವಾಗಿ ಲಲಿತಾದೇವಿಯನ್ನು ಪೂಜಿಸುತ್ತಾರೆ. ಲಲಿತಾ ತ್ರಿಪುರ ಸುಂದರಿಯವರನ್ನು ಕರುಣೆಯ ತಾಯಿ ಎಂದು ಭಕ್ತರು ನಂಬುತ್ತಾರೆ. ಲಲಿತಾ ಸಹಸ್ರನಾಮ ಪಠನ ಮಾಡಿದರೆ ಮನಶಾಂತಿ ಮತ್ತು ಧೈರ್ಯ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಶ್ರೀಮಾತೆ ಲಲಿತಾಂಬಿಕಾಯೈ ನಮಃ.